ಇಲ್ಲ, ಬೆಳಗಾವಿಯಲ್ಲಿಯೂ ಕೂಡ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಂಇಎಸ್ ಪುಂಡರು ಕರಾಳ ದಿನಾಚರಣೆ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸಂಭಾಜಿ ಪಾರ್ಕಿಂದ ಮರಾಠ ಮಂದಿರಕ್ಕೆ ಮೆರವಣಿಗೆ. ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಸಂಸದ ಧೈರ್ಯಶೀಲ್ ಮಾನೆ ಸೇರಿ 25 ಜನರಿಗೆ ನಿರ್ಬಂಧವನ್ನು ವಿಧಿಸಿದೆ. ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಡಿಸಿ ಆರ್ಡರ್ ಇದೆ, ಇವರು ಯಾರು ಕೂಡ ಬೆಳಗಾವಿ ಒಳಗಡೆ ಬರುವಂಗಿಲ್ಲ ಅಂತ. ಕರಾಳ ದಿನಾಚರಣೆಗೂ ಅನುಮತಿಯನ್ನ ನಿರಾಕರಿಸಿದ್ದಾರೆ ಡಿಸಿ ನಿಷೇಧದ ನಡುವೆಯೂ ಎಂಇಎಸ್ ಕರಾಳ ದಿನಾಚರಣೆಗೆ ಮುಂದಾಗಿರು. ಕುಂದಾನಗರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಒಂದ್ ಕಡೆ, ಮತ್ತೊಂದು ಕಡೆ ಕರಾಳ ದಿನಾಚರಣೆಗೆ ಮುಂದಾಗಿದೆ ಎಂಇಎಸ್. ಸಂಭಾಜಿ ಪಾರ್ಕಿಂದ ಮರಾಠ ಮಂದಿರಕ್ಕೆ ಮೆರವಣಿಗೆ. ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಶಾಕ್ ನೀಡಿದೆ. ಸಂಸದ ಧೈರ್ಯಶೀಲ್ ಮಾನೆ ಸೇರಿ 25 ಜನರಿಗೆ ನಿರ್ಬಂಧವನ್ನ ಹೇರಿದೆ ಬೆಳಗಾವಿ ಜಿಲ್ಲಾಡಳಿತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಮೈಲಾರಿ ಪಟಾತ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಬೆಳಗಾವಿಯಲ್ಲಿ ನಿನ್ನೆ ತಡರಾತ್ರಿಯಿಂದ ಸಂಭ್ರಮ ಸಡಗರ ಮನೆ ಮಾಡಿದ್ರೆ, ಈ ಎಂಇಎಸ್ ಪುಂಡರು ಕರಾಳ ದಿನಾಚರಣೆಗೆ ಮುಂದಾಗಿದ್ದಾರೆ. ಇವರಿಗೆ ಕೇವಲ ನಿರ್ಬಂಧ ಹೇರೋದಲ್ಲ, ಇವ್ರನ್ನ ಓಡಿಸಬೇಕಲ್ಲಿಂದ. ಬೆಳಗಾವಿ ನಮ್ದು, ಇವ್ರ್ಯಾರು ಕರಾಳ ದಿನಾಚರಣೆಯನ್ನ ಮಾಡೋದಕ್ಕೆ? ಇಂಥವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ಬೇಕಲ್ವಾ? ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಬೆಳಗಾವಿಯ ಜಿಲ್ಲಾಡಳಿತದ ಆದೇಶವನ್ನು ಧಿಕ್ಕರಿಸಿ ಎಂಇಎಸ್ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಎಂಇಎಸ್ ಕಾರ್ಯಕರ್ತರು ಇಲ್ಲಿ ಸೇರಿರುವಂತದ್ದು. ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಕರಾಳ ದಿನಾಚರಣೆಯನ್ನ ಮಾಡ್ತಿರುವಂತದ್ದು. ಕರ್ನಾಟಕ ರಾಜ್ಯೋತ್ಸವದ ಪ್ರತಿಯಾಗಿ ಈ ಒಂದು ದಿನಾಚರಣೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಕರಾಳ ದಿನಾಚರಣೆಯನ್ನ ಎಂಇಎಸ್ ನಾಯಕರು ಮಾಡ್ತಿದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳಿರ್ಬೋದು ಅಥವಾ ಬೆಳಗಾವಿ ಜಿಲ್ಲಾಡಳಿತ, ಬೆಳಗಾವಿ ಪೊಲೀಸ್ ಇಲಾಖೆ ಕೇವಲ ಎಫ್ಐಆರ್ ಅನ್ನ ದಾಖಲಿಸಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡುತ್ತೆ. ಇದರಿಂದ ದಿನದಿಂದ ದಿನಕ್ಕೆ ಇಲ್ಲಿ ಪ್ರತಿ ವರ್ಷ ಕೂಡ ಕರಾಳ ದಿನಾಚರಣೆಯನ್ನು ಮಾಡುವ ಕೆಲಸವನ್ನು ಕೂಡ ಈಗ ಎಂಇಎಸ್ ನಾಯಕರು ಮಾಡ್ತಿರುವಂತದ್ದು ಗಮನಿಸಬಹುದು. ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಕರಾಳ ದಿನಾಚರಣೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಎಂಇಎಸ್ ನ ನಾಯಕರು ಇಲ್ಲಿ ಸೇರಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಕರಾಳ ದಿನಾಚರಣೆ ಮಾಡಲಾಗ್ತಿದೆ. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಎಂಇಎಸ್ ನಾಯಕರು ಮತ್ತು ಕಾರ್ಯಕರ್ತರು ಕರಾಳ ದಿನಾಚರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಧರ್ಮವೀರ ಸಂಭಾಜಿ ಮೈದಾನದಿಂದ ಇಲ್ಲಿ ರ್ಯಾಲಿ ಕೂಡ ಆರಂಭ ಆಗಿರುವಂತದ್ದು. ಕಪ್ಪು ಬಟ್ಟೆಯನ್ನು ಧರಿಸಿ ಕರಾಳ ದಿನಾಚರಣೆಯನ್ನು ಮಾಡ್ತಿರುವಂತದ್ದು. ಧರ್ಮವೀರ ಸಂಭಾಜಿ ವೃತ್ತದಿಂದ ಇಲ್ಲಿ ಮರಾಠ ಮಂಗಲ ಕಾರ್ಯಾಲಯವರೆಗೂ ಕೂಡ ಈ ಒಂದು ಕರಾಳ ದಿನಾಚರಣೆ ಇದೆ, ಇದನ್ನ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾದ ಆಚರಣೆ ಮಾಡ್ತಾರೆ. ಆದರೆ ಈವರೆಗೂ ಕೂಡ ಯಾವ ಸರ್ಕಾರಗಳು ಕೂಡ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ. ಮತ್ತೊಂದೆಡೆ ಇವತ್ತು ರಾಜ್ಯಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವ ಕೂಡ ಅದ್ದೂರಿಯಾಗಿ ನಡೀತಾ ಇರುವಂತದ್ದು. ಎಂಇಎಸ್ ನಾಯಕರು ಕರಾಳ ದಿನಾಚರಣೆ ಸದ್ಯ ಈಗ ಮಾಡ್ತಿರುವಂತದ್ದು. ಎಂಇಎಸ್ ನ ಕರಾಳ ದಿನಾಚರಣೆ ರ್ಯಾಲಿ ಕೂಡ ಈಗ ಮುಂದುವರಿತಿರುವಂತದ್ದು. ಶ್ರೀಪಾದ್, ಮೈಲಾರಿ, ಈಗ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನ ವಿಧಿಸಿರೋದು, ಮತ್ತೆ ಇವರಿಗೆ ಈ ಮೆರವಣಿಗೆ ಮಾಡೋದಕ್ಕೆ ಅನುಮತಿಯನ್ನ ಯಾರು ಕೊಟ್ಟರು? ಹೇಗೆ ಇದು ಸಾಧ್ಯ ಆಯಿತು? ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಿ.
ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಈವರೆಗೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಬೆಳಗಾವಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಥವಾ ಏನು ಅನುಮತಿಯನ್ನ ಕೂಡ ಈವರೆಗೂ ಕೊಟ್ಟಿಲ್ಲ. ಅನುಮತಿಯನ್ನ ಧಿಕ್ಕರಿಸಿ ಈಗ ಎಂಎಸ್ ನಾಯಕರು ಈ ಒಂದು ಏನು ಕರಾಳ ದಿನಾಚರಣೆಯನ್ನು ಮಾಡ್ತಿರುವಂತದ್ದು. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಅಥವಾ ಕರಾಳ ದಿನಾಚರಣೆ ಮಾಡ್ತಿರುವಂತದ್ದು. ಕಪ್ಪು ಬಟ್ಟೆಗಳನ್ನ ಧರಿಸಿ ಕಪ್ಪು ಬಾವುಟಗಳನ್ನು ಪ್ರದರ್ಶಿಸಿ ಇಲ್ಲಿ ನಾಡದ್ರೋಹಿ ಘೋಷಣೆಗಳನ್ನ ಕೂಗ್ತಾರೆ. ಆದರೆ ಪ್ರತಿ ವರ್ಷ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಅಥವಾ ಪೊಲೀಸ್ ಇಲಾಖೆ ನಾವು ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಈವರೆಗೂ ಅದರ ವಿರುದ್ಧ ಸೂಕ್ತ ಕ್ರಮ ಆಗ್ತಾ ಇಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಿದೆ. ಆದರೆ ಇಲ್ಲಿ ಮರಾಠಿಗರ ಓಲೈಕೆಗಾಗಿ ಇಲ್ಲಿಯ ರಾಜಕಾರಣಿಗಳಿರ್ಬೋದು ಅಥವಾ ಇಲ್ಲಿನ ಸರ್ಕಾರಗಳು ಮುಂದಾಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಕರಾಳ ದಿನಾಚರಣೆಯಲ್ಲಿ ಎಂಎಸ್ ನಾಯಕರು ಬಂದಿರುವಂತದ್ದು. ಮತ್ತೊಂದೆಡೆ ನಿಪ್ಪಾಣಿ ಗಡಿ ಭಾಗದಲ್ಲಿ ಅಂದ್ರೆ ಕೊಗ್ನೋಳಿ ಚೆಕ್ ಪೋಸ್ಟ್ ನಲ್ಲಿ ನುಗ್ಗೋದಕ್ಕೂ ಕೂಡ ಅಲ್ಲಿಯೂ ಎಂಎಸ್ ನಾಯಕರು ಶಿವಸೇನಾ ನಾಯಕರು ಮುಂದಾಗ್ತಿರೋದು. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕಟ್ಟುನಿಟ್ಟಿನ ಕ್ರಮ ಆದಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿ ನಾಡದ್ರೋಹಿಸಿ ಕೆಲಸ ಆಗೋದಿಲ್ಲ. ನೋಡಬಹುದು ಎಲ್ಲ ಸಂಸತ್ ಮಕ್ಕಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಗಮನಿಸಬಹುದು. ಇಲ್ಲಿ ಏನು ರಾಷ್ಟ್ರಪತಿಯವರು ಭಾವಚಿತ್ರ ಇರಬಹುದು ಅಥವಾ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಹಿಡಿದು ಧಿಕ್ಕಾರ ಕೂಗುವ ಕೆಲಸ ಆಗ್ತಿರುವಂತದ್ದು. ಮಹಾರಾಷ್ಟ್ರ ಏನು ಗಡಿ ವಿವಾದ ಏನಿದೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ, ಆದರೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈ ಎಂಎಸ್ ಪುಂಡ್ರು ಮಾಡಿದ್ರೆ. ಆದ್ರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ. ಆದರೆ ಕನ್ನಡ ರಾಜ್ಯೋತ್ಸವದ ವಿರುದ್ಧವಾಗಿ ಪ್ರತಿಯಾಗಿ ಕರಾಳ ದಿನಾಚರಣೆಯನ್ನು ಮಾಡ್ತಾರೆ. ಜೊತೆಗೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಹಾಮೇಳವನ್ನು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಅಂದಾಗ ಮಾತ್ರ ಈ ರೀತಿಯಾದಂತಹ ಕರಾಳ ದಿನಾಚರಣೆ ನಿಲ್ಲುತ್ತೆ. ಆದರೆ ಇಲ್ಲಿನ ರಾಜಕಾರಣಿಗಳು ಇದಕ್ಕೆ ಏನು ರಾಜಕಾರಣಿಗಳ ಮತಗಳ ಓಲೈಕೆಗೆ ಮುಂದಾಗಿರುವುದು. ಹಾಗಾಗಿ ಇದಕ್ಕೆ ಅನುಮತಿ ಕೊಡುವ ಕೆಲಸ ಅಂದ್ರೆ ಅಧಿಕೃತವಾಗಿ ಯಾವುದೇ ರೀತಿಯಾದ ಅನುಮತಿಯನ್ನು ಕೊಡೋದಿಲ್ಲ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಅನುಮತಿ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಹಾಮೇಳದ ಮೆರವಣಿಗೆ ಆಗೇ ಆಗುತ್ತೆ, ಕರಾಳ ದಿನಾಚರಣೆ ಮೆರವಣಿಗೆ ಆಗೇ ಆಗುತ್ತೆ. ಆದರೆ ಇಲ್ಲಿರುವಂತಹ ಯಾವ ರಾಜಕಾರಣಿಗಳು ಇದಕ್ಕೆ ತುಟಿ ಪಿಟಿಕ್ ಅನ್ನುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಕರಾಳ ದಿನಾಚರಣೆ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಎಂಎಸ್ ನಾಯಕರು ಕಾರ್ಯಕರ್ತರು ಬರ್ತಾರೆ. ಆದರೆ ಈ ಬಾರಿ ಮಹಾರಾಷ್ಟ್ರದ ನಾಯಕರಿಗೆ ಆಹ್ವಾನವನ್ನ ಇಲ್ಲಿರುವಂತಹ ಎಂಎಸ್ ನಾಯಕರು ಕೊಟ್ಟಿದ್ರು. ಅದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ನಿರ್ಬಂಧಿಸುವ ಕೆಲಸವನ್ನು ಮಾಡಿತ್ತು. ಆದರೂ ಕೂಡ ಈಗ ಬೆಳಗಾವಿಯಲ್ಲಿ ನಾಡದ್ರೋಹಿ ಕೆಲಸಕ್ಕೆ ಎಂಎಸ್ ನಾಯಕರು ಮುಂದಾಗಿರುತ್ತದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು, ಇಲ್ಲಿನ ಜಿಲ್ಲಾಡಳಿತ ಮುಂದಾಗಬೇಕು. ಜೊತೆಗೆ ಇಲ್ಲಿರುವಂತಹ ಓಲೈಕೆ ರಾಜಕಾರಣ ಇದೆ ಅದು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಿಗರು ಒತ್ತಾಯ ಮಾಡ್ತಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ. ಇಲ್ಲ, ಬೆಳಗಾವಿಯಲ್ಲಿಯೂ ಕೂಡ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಂಇಎಸ್ ಪುಂಡರು ಕರಾಳ ದಿನಾಚರಣೆ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸಂಭಾಜಿ ಪಾರ್ಕಿಂದ ಮರಾಠ ಮಂದಿರಕ್ಕೆ ಮೆರವಣಿಗೆ, ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಸಂಸದ ಧೈರ್ಯಶೀಲ್ ಮಾನೆ ಸೇರಿ 25 ಜನರಿಗೆ ನಿರ್ಬಂಧವನ್ನು ವಿಧಿಸಿದೆ. ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಡಿಸಿ ಆರ್ಡರ್ ಇದೆ, ಇವು ಯಾರು ಕೂಡ ಬೆಳಗಾವಿ ಒಳಗಡೆ ಬರುವಂಗಿಲ್ಲ ಅಂತ. ಕರಾಳ ದಿನಾಚರಣೆಗೂ ಅನುಮತಿಯನ್ನ ನಿರಾಕರಿಸಿದ್ದಾರೆ ಡಿಸಿ ನಿಷೇಧದ ನಡುವೆಯೂ ಎಂಇಎಸ್ ಕರಾಳ ದಿನಾಚರಣೆಗೆ ಮುಂದಾಗಿರು. ಕುಂದಾನಗರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಒಂದ್ ಕಡೆ, ಮತ್ತೊಂದು ಕಡೆ ಕರಾಳ ದಿನಾಚರಣೆಗೆ ಮುಂದಾಗಿದೆ ಎಂಇಎಸ್. ಸಂಭಾಜಿ ಪಾರ್ಕಿಂದ ಮರಾಠ ಮಂದಿರಕ್ಕೆ ಮೆರವಣಿಗೆ, ಶಿವಸೇನೆ ಮುಖಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಶಾಕ್ ನೀಡಿದೆ. ಸಂಸದ ಧೈರ್ಯಶೀಲ್ ಮಾನೆ ಸೇರಿ 25 ಜನರಿಗೆ ನಿರ್ಬಂಧವನ್ನ ಹೇರಿದೆ ಬೆಳಗಾವಿ ಜಿಲ್ಲಾಡಳಿತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ. ಮೈಲಾರಿ ಪಟಾತ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಬೆಳಗಾವಿಯಲ್ಲಿ ನಿನ್ನೆ ತಡರಾತ್ರಿಯಿಂದ ಸಂಭ್ರಮ ಸಡಗರ ಮನೆ ಮಾಡಿದ್ರೆ, ಈ ಎಂಇಎಸ್ ಪುಂಡರು
ಕರಾಳ ದಿನಾಚರಣೆಗೆ ಮುಂದಾಗಿದ್ದಾರೆ. ಇವರಿಗೆ ಕೇವಲ ನಿರ್ಬಂಧ ಇರೋದಲ್ಲ, ಇವ್ರನ್ನ ಓಡಿಸ್ಬೇಕಲ್ಲಿಂದ. ಬೆಳಗಾವಿ ನಮ್ದು, ಇವ್ರ್ಯಾರು ಕರಾಳ ದಿನಾಚರಣೆಯನ್ನ ಮಾಡೋದಕ್ಕೆ? ಇಂಥವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ಬೇಕಲ್ವಾ? ಏನ್ ನಡೀತಾ ಇದೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಬೆಳಗಾವಿಯ ಜಿಲ್ಲಾಡಳಿತದ ಆದೇಶವನ್ನ ಧಿಕ್ಕರಿಸಿ ಎಂಎಸ್ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಎಂಎಸ್ ಕಾರ್ಯಕರ್ತರು ಇಲ್ಲಿ ಸೇರಿರುವಂತದ್ದು ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಕರಾಳ ದಿನಾಚರಣೆಯನ್ನ ಮಾಡ್ತಿರುವಂತದ್ದು ಕರ್ನಾಟಕ ರಾಜ್ಯೋತ್ಸವದ ಪ್ರತಿಯಾಗಿ ಈ ಒಂದು ದಿನಾಚರಣೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಕರಾಳ ದಿನಾಚರಣೆಯನ್ನ ಎಂಎಸ್ ನಾಯಕರು ಮಾಡ್ತಿದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳಿರ್ಬೋದು ಅಥವಾ ಬೆಳಗಾವಿ ಜಿಲ್ಲಾಡಳಿತ, ಬೆಳಗಾವಿ ಪೊಲೀಸ್ ಇಲಾಖೆ ಕೇವಲ ಎಫ್ಐಆರ್ ಅನ್ನ ದಾಖಲಿಸಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡುತ್ತೆ. ಇದರಿಂದ ದಿನದಿಂದ ದಿನಕ್ಕೆ ಇಲ್ಲಿ ಪ್ರತಿ ವರ್ಷ ಕೂಡ ಕರಾಳ ದಿನಾಚರಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಈಗ ಎಂಎಸ್ ನಾಯಕರು ಮಾಡ್ತಿರುವಂತದ್ದು ಗಮನಿಸಬಹುದು. ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಕರಾಳ ದಿನಾಚರಣೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಎಂಎಸ್ ನ ನಾಯಕರು ಇಲ್ಲಿ ಸೇರಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಕರಾಳ ದಿನಾಚರಣೆ ಮಾಡಲಾಗ್ತಿದೆ. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಎಂಎಸ್ ನಾಯಕರು ಮತ್ತು ಕಾರ್ಯಕರ್ತರು ಕರಾಳ ದಿನಾಚರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಧರ್ಮವೀರ ಸಂಭಾಜಿ ಮೈದಾನದಿಂದ ಇಲ್ಲಿ ರ್ಯಾಲಿ ಕೂಡ ಆರಂಭ ಆಗಿರುವಂತದ್ದು. ಕಪ್ಪು ಬಟ್ಟೆಯನ್ನು ಧರಿಸಿ ಕರಾಳ ದಿನಾಚರಣೆಯನ್ನು ಮಾಡ್ತಿರುವಂತದ್ದು. ಧರ್ಮವೀರ ಸಂಭಾಜಿ ವೃತ್ತದಿಂದ ಇಲ್ಲಿ ಮರಾಠ ಮಂಗಲ ಕಾರ್ಯಾಲಯವರೆಗೂ ಕೂಡ ಈ ಒಂದು ಕರಾಳ ದಿನಾಚರಣೆ ಇದೆ, ಇದನ್ನ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾದ ಆಚರಣೆ ಮಾಡ್ತಾರೆ. ಆದರೆ ಈವರೆಗೂ ಕೂಡ ಯಾವ ಸರ್ಕಾರಗಳು ಕೂಡ ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಗಮನಿಸಬಹುದು. ಯಾವ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ. ಮತ್ತೊಂದೆಡೆ ಇವತ್ತು ರಾಜ್ಯಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವ ಕೂಡ ಅದ್ದೂರಿಯಾಗಿ ನಡೀತಾ ಇರುವಂತದ್ದು. ಎಂಎಸ್ ನಾಯಕರು ಕರಾಳ ದಿನಾಚರಣೆ ಸದ್ಯ ಈಗ ಮಾಡ್ತಿರುವಂತದ್ದು. ಎಂಎಸ್ ನ ಕರಾಳ ದಿನಾಚರಣೆ ರ್ಯಾಲಿ ಕೂಡ ಈಗ ಮುಂದುವರಿತಿರುವಂತದ್ದು. ಶ್ರೀಪಾದ್, ಮಹಿಳೆಯರು ಈಗ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನ ವಿಧಿಸಿರೋದು. ಮತ್ತೆ ಇವ್ರಿಗೆ ಈ ಮೆರವಣಿಗೆ ಮಾಡೋದಕ್ಕೆ ಅನುಮತಿಯನ್ನ ಯಾರು ಕೊಟ್ಟರು? ಹೇಗೆ ಇದು ಸಾಧ್ಯ ಆಯಿತು? ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಿ. ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಈವರೆಗೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಆಗಲಿ ಬೆಳಗಾವಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಥವಾ ಅನುಮತಿಯನ್ನ ಕೂಡ ಈವರೆಗೂ ಕೊಟ್ಟಿಲ್ಲ. ಅನುಮತಿಯನ್ನ ಧಿಕ್ಕರಿಸಿ ಈಗ ಎಂಎಸ್ ನಾಯಕರು ಈ ಒಂದು ಕರಾಳ ದಿನಾಚರಣೆ ಮಾಡ್ತಿರುವಂತದ್ದು. ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಅಥವಾ ಕರಾಳ ದಿನಾಚರಣೆ ಮಾಡ್ತಿರುವಂತದ್ದು. ಕಪ್ಪು ಬಟ್ಟೆಗಳನ್ನ ಧರಿಸಿ ಕಪ್ಪು ಬಾವುಟಗಳನ್ನು ಪ್ರದರ್ಶಿಸಿ ಇಲ್ಲಿ ನಾಡದ್ರೋಹಿ ಘೋಷಣೆಗಳನ್ನ ಕೂಗ್ತಾರೆ. ಆದರೆ ಪ್ರತಿ ವರ್ಷ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಅಥವಾ ಪೊಲೀಸ್ ಇಲಾಖೆ ನಾವು ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಈವರೆಗೂ ಅದರ ವಿರುದ್ಧ ಸೂಕ್ತ ಕ್ರಮ ಆಗ್ತಾ ಇಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಿದೆ. ಆದರೆ ಇಲ್ಲಿ ಮರಾಠಿಗರ ಓಲೈಕೆಗಾಗಿ ಇಲ್ಲಿಯ ರಾಜಕಾರಣಿಗಳಿರ್ಬೋದು ಅಥವಾ ಇಲ್ಲಿನ ಸರ್ಕಾರಗಳು ಮುಂದಾಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಕರಾಳ ದಿನಾಚರಣೆಯಲ್ಲಿ ಎಂಎಸ್ ನಾಯಕರು ಬಂದಿರುವಂತದ್ದು. ಮತ್ತೊಂದೆಡೆ ನಿಪ್ಪಾಣಿ ಗಡಿ ಭಾಗದಲ್ಲಿ ಅಂದ್ರೆ ಕೊಗ್ನೋಳಿ ಚೆಕ್ಪೋಸ್ಟ್ ನಲ್ಲಿ ನುಗ್ಗೋದಕ್ಕೂ ಕೂಡ ಅಲ್ಲಿಯೂ ಎಂಎಸ್ ನಾಯಕರು ಶಿವಸೇನಾ ನಾಯಕರು ಮುಂದಾಗ್ತಿರೋದು. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕಟ್ಟುನಿಟ್ಟಿನ ಕ್ರಮ ಆದಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿ ನಾಡದ್ರೋಹಿಸಿ ಕೆಲಸ ಆಗೋದಿಲ್ಲ. ನೋಡಬಹುದು ಎಲ್ಲ ಸಂಸತ್ ಮಕ್ಕಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಗಮನಿಸಬಹುದು. ಇಲ್ಲಿ ರಾಷ್ಟ್ರಪತಿಯವರು ಭಾವಚಿತ್ರ ಇರಬಹುದು ಅಥವಾ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಹಿಡಿದು ಧಿಕ್ಕಾರ ಕೂಗುವ ಕೆಲಸ ಆಗ್ತಿರುವಂತದ್ದು. ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ, ಆದರೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈ ಎಂಎಸ್ ಪುನರು ಮಾಡಿದ್ರೆ. ಆದ್ರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ. ಆದರೆ ಕನ್ನಡ ರಾಜ್ಯೋತ್ಸವದ ವಿರುದ್ಧವಾಗಿ ಪ್ರತಿಯಾಗಿ ಕರಾಳ ದಿನಾಚರಣೆಯನ್ನು ಮಾಡ್ತಾರೆ. ಜೊತೆಗೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮಹಾಮೇಳವನ್ನು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಅಂದಾಗ ಮಾತ್ರ ಈ ರೀತಿಯಾದಂತಹ ಕರಾಳ ದಿನಾಚರಣೆ ನಿಲ್ಲುತ್ತೆ. ಆದರೆ ಇಲ್ಲಿನ ರಾಜಕಾರಣಿಗಳು ಇದಕ್ಕೆ ರಾಜಕಾರಣಿಗಳ ಮತಗಳ ಓಲೈಕೆಗೆ ಮುಂದಾಗಿರುವುದು. ಹಾಗಾಗಿ ಇದಕ್ಕೆ ಅನುಮತಿ ಕೊಡುವ ಕೆಲಸ ಅಂದ್ರೆ ಅಧಿಕೃತವಾಗಿ ಯಾವುದೇ ರೀತಿಯಾದ ಅನುಮತಿಯನ್ನು ಕೊಡೋದಿಲ್ಲ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಅನುಮತಿ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ
ಮಹಾಮೇಳದ ಮೆರವಣಿಗೆ ಆಗೇ ಆಗತ್ತೆ, ಕರಾಳ ದಿನಾಚರಣೆ ಮೆರವಣಿಗೆ ಆಗುತ್ತೆ. ಆದ್ರೆ ಇಲ್ಲಿರುವಂತ ಯಾವ ರಾಜಕಾರಣಿಗಳು ಇದಕ್ಕೆ ತುಟಿ ಪಿಟಿಕ್ ಅನ್ನುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಕರಾಳ ದಿನಾಚರಣೆ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಎಂಎಸ್ ನಾಯಕರು ಕಾರ್ಯಕರ್ತರು ಬರ್ತಾರೆ. ಆದ್ರೆ ಈ ಬಾರಿ ಮಹಾರಾಷ್ಟ್ರದ ನಾಯಕರಿಗೆ ಆಹ್ವಾನವನ್ನ ಇಲ್ಲಿರುವಂತಹ ಎಂಎಸ್ ನಾಯಕರು ಕೊಟ್ಟಿದ್ರು. ಅದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ನಿರ್ಬಂಧಿಸುವ ಕೆಲಸವನ್ನು ಮಾಡಿತ್ತು. ಆದ್ರೂ ಕೂಡ ಈಗ ಬೆಳಗಾವಿಯಲ್ಲಿ ನಾಡದ್ರೋಹಿ ಕೆಲಸಕ್ಕೆ ಎಂಎಸ್ ನ ನಾಯಕರು ಮುಂದಾಗಿರುತ್ತದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು, ಇಲ್ಲಿನ ಜಿಲ್ಲಾಡಳಿತ ಮುಂದಾಗಬೇಕು. ಜೊತೆಗೆ ಇಲ್ಲಿರುವಂತಹ ಓಲೈಕೆ ರಾಜಕಾರಣ ಇದೆ ಅದು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡಿಗರು ಒತ್ತಾಯ ಮಾಡ್ತಿರುವಂತದ್ದು. ತ್ರಿಪಾಠಿ, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ.